ಇವತ್ತು ಪಾಲಿನಾಮಿಯಲ್ಸ್ ಸ್ಟಾರ್ಟ್ ಮಾಡುವ. ಅದರಲ್ಲಿ ಎಕ್ಸಸೈಸ್ 2.1 ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂದರೆ ದ ಗ್ರಾಫ್ಸ್ ಆಫ್ y is equal to p of x are given in figure 2.10 below for some polynomials p of x. Find the number of zeros of p of x in each case ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಟೋಟಲಿ 6 ಪ್ರಾಬ್ಲಮ್ಸ್ ಇದೆ. ಇದರಲ್ಲಿ ಫೈಂಡ್ ದ ಝೀರೋಸ್ ಅಂತ ಹೇಳಿದ್ದಾರೆ. ಝೀರೋಸ್ ಹೇಗೆ ಕಂಡುಹಿಡಿಯೋದಂದರೆ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಗ್ರಾಫ್ ಎಲ್ಲಿ ಇಂಟರ್ಸೆಕ್ಟ್ ಆಗಿ ಹೋಗಿದೆಯೋ ಅದು ನಮಗೆ ನಂಬರ್ ಆಫ್ ಝೀರೋಸನ್ನು ಕೌಂಟ್ ಮಾಡುತ್ತೆ. ಈಗ ಇದು ಎಕ್ಸ್ ಆ್ಯಕ್ಸಿಸ್ ಅಲ್ವಾ, ಇದು ಎಕ್ಸ್ ಆ್ಯಕ್ಸಿಸ್, ಇಲ್ಲಿಂದ ಇಲ್ಲಿ ಬರೋದು ಇದು ವೈ ಆ್ಯಕ್ಸಿಸ್. ಸೊ ಎಕ್ಸ್ ಆ್ಯಕ್ಸಿಸ್ಸಲ್ಲಿ ಇಂಟರ್ಸೆಕ್ಟ್ ಆಗಿ ಹೋಗಿರೋ ಗ್ರಾಫ್ ಎಲ್ಲಾದರೂ ಇಂಟರ್ಸೆಕ್ಟ್ ಆಗಿ ಹೋದರೆ ಅಷ್ಟು ಅದು ನಮ್ಮ ಝೀರೋಸ್ ಆಗಿ ನಾವು ಕೌಂಟ್ ಮಾಡ್ಕೋತೇವೆ. ಈಗ ಇಲ್ಲಿ ಈ ಲೈನ್ ಎಕ್ಸ್ ಆ್ಯಕ್ಸಿಸನ್ನು ಇಂಟರ್ಸೆಕ್ಟ್ ಆಗಿದೆಯಾ? ಇಲ್ಲ ಅಲ್ವಾ. ಸೊ ನಂಬರ್ ಆಫ್ ಝೀರೋಸ್ ಇಸ್ ಝೀರೋ. ಇಲ್ಲಿ ನಂಬರ್ ಆಫ್ ಝೀರೋಸ್ ಇಲ್ಲ, ಬಿಕಾಸ್ ಅದು ಎಕ್ಸ್ ಆ್ಯಕ್ಸಿಸನ್ನು ಇಂಟರ್ಸೆಕ್ಟ್ ಆಗಿಲ್ಲ, ಇದು ವೈ ಆ್ಯಕ್ಸಿಸನ್ನು ಇಂಟರ್ಸೆಕ್ಟ್ ಆಗಿದೆ ಅಲ್ವಾ. ಸೊ ಈಗ ಸೆಕೆಂಡ್ ಪ್ರಾಬ್ಲಮ್ ನೋಡಿ. ಸೆಕೆಂಡ್ ಪ್ರಾಬ್ಲಮಲ್ಲಿ ಎಕ್ಸ್ ಆ್ಯಕ್ಸಿಸ್ ಇಲ್ಲಿದೆ, ಇದು ಎಕ್ಸ್ ಆ್ಯಕ್ಸಿಸನ್ನು ಇಲ್ಲಿ ಒಂದು ಗ್ರಾಫು ಎಕ್ಸ್ ಆ್ಯಕ್ಸಿಸನ್ನು ಇಂಟರ್ಸೆಕ್ಟ್ ಆಗಿದೆ ಈ ಪಾಯಿಂಟಲ್ಲಿ ಅಲ್ವಾ. ಸೊ ದ ನಂಬರ್ ಆಫ್ ಝೀರೋಸ್ ಇಸ್ 1. ಸೊ ಎಷ್ಟು ಎಕ್ಸ್ ಆ್ಯಕ್ಸಿಸ್ ಮೇಲೆ ಇಂಟರ್ಸೆಕ್ಟ್ ಆಗಿ ಹೋಗಿದ್ದನ್ನಷ್ಟೇ ನಾವು ಕೌಂಟ್ ಮಾಡ್ತೇವೆ, ಇದೆಲ್ಲ ಕೌಂಟ್ ಮಾಡಲ್ಲ. ಅರ್ಥ ಆಯ್ತಾ? ಇದು ವೈ ಆ್ಯಕ್ಸಿಸನ್ನು ಇಂಟರ್ಸೆಕ್ಟ್ ಮಾಡಿದೆ, ಆದರೆ ಇದನ್ನು ನಾವು ಕೌಂಟ್ ಮಾಡಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ಎಕ್ಸ್ ಆ್ಯಕ್ಸಿಸನ್ನು ಇಂಟರ್ಸೆಕ್ಟ್ ಆಗಿ ಹೋಗಬೇಕು. ಈಗ ಇಲ್ಲಿ ಒಂದಷ್ಟೇ ಇಂಟರ್ಸೆಕ್ಟ್ ಆಗಿ ಹೋಗಿದೆ. ಸೊ ನಂಬರ್ ಆಫ್ ಝೀರೋಸ್ ಇಸ್ 1. ಅರ್ಥ ಆಯ್ತಾ? ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಆ್ಯಕ್ಸಿಸನ್ನು ಗ್ರಾಫ್ ಎಲ್ಲೆಲ್ಲ ಇಂಟರ್ಸೆಕ್ಟ್ ಆಗಿದೆ? 1, 2 ಆಮೇಲೆ 3 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ಎಕ್ಸ್ ಆ್ಯಕ್ಸಿಸನ್ನು ಅಲ್ವಾ. ಸೊ ದ ನಂಬರ್ ಆಫ್ ಝೀರೋಸ್ ಇಸ್ 3 ಅಲ್ವಾ. ಈಗ ಇಲ್ಲಿ ಫೋರ್ತ್ ಪ್ರಾಬ್ಲಮಲ್ಲಿ ನೋಡಿ, ಇದು ಎಕ್ಸ್ ಆ್ಯಕ್ಸಿಸ್ ಅಲ್ವಾ, ಎಕ್ಸ್ ಆ್ಯಕ್ಸಿಸನ್ನು 2 ಟೈಮ್ಸ್ ಇಂಟರ್ಸೆಕ್ಟ್ ಆಗಿದೆ, ಇಲ್ಲಿ 2 ಪಾಯಿಂಟಲ್ಲಿದೆ ಅಲ್ವಾ. ಸೊ ದ ನಂಬರ್ ಆಫ್ ಝೀರೋಸ್ ಇಸ್ 2. ಈಗ ಫಿಫ್ತ್ ಪ್ರಾಬ್ಲಮಲ್ಲಿ ಇಲ್ಲಿ ನೋಡಿ, ಎಕ್ಸ್ ಆ್ಯಕ್ಸಿಸನ್ನು 1, 2, 3, 4 ಟೈಮ್ಸ್ ಇಂಟರ್ಸೆಕ್ಟ್ ಆಗಿ ಹೋಗಿದೆ. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ನಂಬರ್ ಆಫ್ ಝೀರೋಸ್ ಇಸ್ 4. ಅರ್ಥ ಆಯ್ತಾ? ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಆ್ಯಕ್ಸಿಸನ್ನು ಎಷ್ಟು ಸಲ ಇಂಟರ್ಸೆಕ್ಟ್ ಆಗಿದೆ ಗ್ರಾಫು? 1, 2, 3 ಅಲ್ವಾ. ಇಲ್ಲಿ ಬರೀ ಎಕ್ಸ್ ಆ್ಯಕ್ಸಿಸ್ ಅಷ್ಟೇ ನೋಡಬೇಕು. 1, 2, 3 ಅಲ್ವಾ. ಸೊ 3 ಟೈಮ್ಸ್ ಇಂಟರ್ಸೆಕ್ಟ್ ಆಗಿ ಹೋಗಿದೆ. ಸೊ ಅರ್ಥ ಆಯ್ತಲ್ವಾ. ಸೊ ದ ನಂಬರ್ ಆಫ್ ಝೀರೋಸ್ ಇಸ್ 3 ಹಿಯರ್. ಅರ್ಥ ಆಯ್ತಾ? ಎಕ್ಸಸೈಸ್ 2.1 ಇಷ್ಟೇ ಇರೋದು. ನೆಕ್ಸ್ಟ್ ಈಗ ಬರುವ ನಾವು ಎಕ್ಸಸೈಸ್ 2.2. 2.2 ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಿದೆ? ಫೈಂಡ್ ದ ಝೀರೋಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದಿ ಕೋಎಫಿಷಿಯೆಂಟ್ಸ್ ಅಂತಿದೆ ಅಲ್ವಾ. ಸೊ ಈಗ ಇದರಲ್ಲಿ ಟೋಟಲಿ 6 ಪ್ರಾಬ್ಲಮ್ಸ್ ಇದೆ. ಈಗ ಫಸ್ಟಿಗೆ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫೈಂಡ್ ದ ಝೀರೋಸ್ ಅಂತ ಹೇಳಿದ್ದಾರೆ. ಫಸ್ಟಿಗೆ ಈಚ್ ಪ್ರಾಬ್ಲಮ್ನ ಝೀರೋಸ್ ಕಂಡುಹಿಡಿದು ಆಮೇಲೆ ಅದನ್ನು ವೆರಿಫೈ ಮಾಡಬೇಕು. ವೆರಿಫೈ ವಿತ್ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್. ಕೋಎಫಿಷಿಯೆಂಟ್ ಮತ್ತು ಝೀರೋಸ್ನ ರಿಲೇಷನ್ಶಿಪ್ನ ವೆರಿಫೈ ಮಾಡಿ ತೋರಿಸ್ಬೇಕು. ಫೈಂಡಿಂಗ್ ದ ಝೀರೋ ಇಸ್ ಫಸ್ಟ್ ಆ್ಯಂಡ್ ದೆನ್ ಸೆಕೆಂಡ್ ಪಾಯಿಂಟ್ ಇಸ್ ವೆರಿಫೈ, ಟು ವೆರಿಫೈ ದ ಝೀರೋ ಆ್ಯಂಡ್ ದಿ ಕೋಎಫಿಷಿಯೆಂಟ್, ರಿಲೇಷನ್ಶಿಪ್ ಬಿಟ್ವೀನ್ ಝೀರೋ ಆ್ಯಂಡ್ ದ ಕೋಎಫಿಷಿಯೆಂಟ್. ಅರ್ಥ ಆಯ್ತಾ? ಕ್ವೆಶನ್ ಅರ್ಥ ಮಾಡ್ಕೊಳ್ಳೋದು ಮೇನು. ಆಮೇಲೆ ಈಗ ಸಾಲ್ವ್ ಮಾಡುವ ಪ್ರಾಬ್ಲಮ್. ಸೊ ಫಸ್ಟ್ ಪ್ರಾಬ್ಲಮ್ ನಾನು ಹೇಳಿದಾಗೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಅಲ್ವಾ. ಸೊ ಇದರಲ್ಲಿ ಇದನ್ನು ಈಗ ನಾವು ಫ್ಯಾಕ್ಟ್ರೈಸ್ ಮಾಡ್ಕೋಬೇಕು. ಫಸ್ಟಿಗೆ ಸ್ಪ್ಲಿಟ್ ಮಾಡಿದಾಗ ಹೇಗೆ ಸಿಗುತ್ತೆ? ಸ್ಪ್ಲಿಟ್ ಮಾಡಲಿಕ್ಕೆ ಗೊತ್ತಾ ನಿಮಗೆ ಇದನ್ನು? ಸೊ ಕಲ್ತಿದ್ದೀರಿ. ಸೊ ಇದನ್ನೀಗ 8
8ಅನ್ನು ಇದು ಸ್ಪ್ಲಿಟ್ ಮಾಡಿದಾಗ ಎಷ್ಟು ಸಿಗುತ್ತೆ? 4 2s 8 ಅಲ್ವಾ? ಇದಕ್ಕೂ ಮ್ಯಾಚ್ ಆಗಬೇಕು, ಅದು ನಿಮ್ಗೆ ಗೊತ್ತಲ್ವ? ಇದನ್ನು ಹೇಗೆ ನಾನು ಸ್ಪ್ಲಿಟ್ ಮಾಡಿದ್ದೀನಿ ಈ ಥರ ಅಂತ. 4 2s 8 4 2s 8 ಈ ಥರ 4 2s 8 ಬರುತ್ತೆ. ಆಮೇಲೆ 4 2s 8, ಆಮೇಲೆ ಇಲ್ಲಿ -2 ಇದೆ, -2 ಇದೆ ಅಲ್ವಾ? ಸೊ ಇಲ್ಲಿ ಮೈನಸ್ ಪ್ಲಸ್ ಹಾಕ್ಕೊಂಡಾಗ ಇದೆರಡಕ್ಕೆ ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್, 4 - 2 ಇಸ್ ಈಕ್ವಲ್ ಟು -2 ಸಿಗುತ್ತೆ. ಇದನ್ನು ಆ್ಯಡ್ ಮಾಡಿದಾಗ ನಮ್ಗೆ ಇದು ಸಿಗಬೇಕು, -2 ಸಿಗಬೇಕು. 4 - 2 + 2 ಇದನ್ನು ಆ್ಯಡ್ ಮಾಡಿದಾಗ ನಮ್ಗೆ ಇಷ್ಟು ಸಿಗಬೇಕು, 2x ಸಿಗಬೇಕು. ಸೊ ಇಲ್ಲಿ ಸಿಗತ್ತಲ್ವ? ಅರ್ಥ ಆಯ್ತಲ್ಲ? ಇದು ಮಾಡ್ಲಿಕ್ಕೆ ಗೊತ್ತಲ್ವ ನಿಮಗೆ? ಇದೊಂದು ಸ್ಪ್ಲಿಟ್ 8ಅನ್ನು ಕಾನ್ಸ್ಟೆಂಟ್ ನಂಬರನ್ನು ನಾವು ಸ್ಪ್ಲಿಟ್ ಮಾಡ್ತೇವೆ. ಈಗ ಇದನ್ನು ಆ್ಯಕ್ಚುಲಿ ಕಾನ್ಸ್ಟೆಂಟ್ ನಂಬರಿಗೆ 4 2s 8 ಅಲ್ವಾ? ಹಾಗೆ ತೊಗೊಂಡಿದ್ದೀವಿ, 4 2s 8. ಸೊ ಇಲ್ಲಿ ಇದಕ್ಕೆ ಮ್ಯಾಚ್ ಆಗಬೇಕು ಅದು. ಇಲ್ಲಿಗ 2 ಇದೆ, ಸೊ ಇದು 2 ಸೆಟ್ ಆಗಬೇಕಾದ್ರೆ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಸೊ ಅದನ್ನು 4 - 2 ಇಸ್ ಈಕ್ವಲ್ ಟು -2. ಇದು ಸಿಗಬೇಕು ನಮ್ಗೆ ವಾಪಸ್, -2 ಸಿಗಬೇಕು. ಪ್ಲಸ್ ಮೈನಸ್ ಮಾಡಿದಾಗ -2 ಸಿಗಬೇಕು. ಮಲ್ಟಿಪ್ಲೈ ಮಾಡಿದಾಗ ಇಷ್ಟೇ ಸಿಗಬೇಕು, ಇಲ್ಲಿ 8 ಸಿಗಬೇಕು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತಲ್ವ? 4 2s 8 -8, ಇಲ್ಲಿ ಮೈನಸ್ ಇದೆ. ಅರ್ಥ ಆಯ್ತಲ್ವ? ಇದು ಸ್ಪ್ಲಿಟ್ ಮಾಡಲಿಕ್ಕೆ ಗೊತ್ತಿದೆ ಅಲ್ವಾ? ಗೊತ್ತಿಲ್ಲದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಸೊ ಇದನ್ನು ಸ್ಪ್ಲಿಟ್ ಮಾಡಿ ಆದಮೇಲೆ ಇಲ್ಲಿ ಸ್ಪ್ಲಿಟ್ ಮಾಡ್ತೇವೆ. x² - 4x + 2x - 8 ಅಂತ ಬರ್ತದೆ ಅಲ್ವಾ? ಈಗ ಇವೆರಡನ್ನು ಕಾಮನ್ ಆಗಿ ತೊಗೊಳ್ಳಿ, ಇವೆರಡನ್ನು ಕಾಮನ್ ಆಗಿ ತೊಗೊಳ್ಳಿ, ಇವೆರಡನ್ನು ಕಾಮನ್ ಆಗಿ ತೊಗೊಳ್ಳಿ. ಸೊ ತೊಗೊಂಡಾಗ ಇಲ್ಲಿ ಎಕ್ಸ್, ಇದರಲ್ಲಿ ಎಕ್ಸ್ ಹೊರಗಡೆ ಬರುತ್ತೆ, ಎಕ್ಸ್ ಮತ್ತು 4 ಉಳಿತೇವೆ. ಆಮೇಲೆ ಇದರಲ್ಲಿ +2 ಹೊರಗಡೆ ತೊಗೊಂಡ್ರೆ ಇಲ್ಲಿ ಎಕ್ಸ್ ಮತ್ತು 2 4s 8 ಅಲ್ವಾ? -x - 4 ಉಳಿತದೆ ಇವಾಗ. ಸೊ x - 4 ಕಾಮನ್ ಇದೆ, ಇಲ್ಲಿ 1 ತೊಗೊಳ್ಳಿ. ಆಮೇಲೆ x + 2 ಇಲ್ಲಿ ಹೊರಗಡೆ ಇದೆ, ಇದನ್ನು ಇಲ್ಲಿ ತೊಗೊಂಡಿದ್ದೀವಿ. ಸೊ ಇದು ನಿಮ್ಗೆ ಮಾಡ್ಲಿಕ್ಕೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲದಿದ್ದರೆ ಇನ್ನೊಂದು ಸಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದೀಗ ಫೈಂಡ್ ದ ಝೀರೋಸ್ ಅಂತ ಇದೆ. ಫಸ್ಟ್ ಅವ್ರು ಏನು ಕೇಳಿದ್ದಾರೆ? ಫೈಂಡ್ ದ ಝೀರೋಸ್ ಹೇಗೆ ಕಂಡುಹಿಡಿದು? ಫಸ್ಟಿಗೆ ಈಗ ಇದ್ರದ್ದು ಕಂಡುಹಿಡಿಯುವ. x - 4 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡಾಗ x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? x ಇಸ್ ಈಕ್ವಲ್ ಟು -4 ಈಚೆ ಬಂದರೆ ಏನಾಗುತ್ತೆ? +4 ಅಲ್ವಾ? x ಇಸ್ ಈಕ್ವಲ್ ಟು +4. ಸೊ ಈಗ x + 2 ಅದರದ್ದು 0 ಹೇಗಾಗುತ್ತೆ? x + 2 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡಾಗ x ಇಸ್ ಈಕ್ವಲ್ ಟು +2 ಇದ್ದಿದ್ದು ಈಚೆಗಡೆ ಬರುವಾಗ ಈಸ್ ಈಕ್ವಲ್ ಟು ಇಂದ ಈಚೆ ಬಂದಾಗ ಅದು -2 ಆಗುತ್ತೆ ಅಲ್ವಾ? ಸೊ +2 ಇದ್ದಿದ್ದು ಏನಾಯಿತು? -2 ಆಯಿತು. ಸೊ ಈಗ ಸಮ್ ಆಫ್ ದ ಝೀರೋಸ್. ಈಗ ನೆಕ್ಸ್ಟ್ ಕ್ವೆಶನ್ ಏನು? ವೆರಿಫೈ ಅಂತ ಹೇಳಿದ್ದಾರೆ. ಸೊ ವೆರಿಫೈ ದ ಝೀರೋಸ್ ಆ್ಯಂಡ್ ದಿ ಕೋಎಫಿಷಿಯಂಟ್ಸ್ ಅಲ್ವಾ? ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದಿ ಕೋಎಫಿಷಿಯಂಟ್ಸ್. ಸೊ ಸಮ್ ಆಫ್ ದ ಝೀರೋಸ್ ಅಂತ ಹೇಳಿದಾಗ ಸಮ್ ಆಫ್ ದ ಝೀರೋಸ್ ಯಾವುದೆಲ್ಲ? ನಮ್ಮ ಝೀರೋಸ್ ಯಾವುದು? 4 ಮತ್ತು -2 ಆರ್ ದ ಝೀರೋಸ್ ಅಲ್ವಾ? ಸಮ್ ಆಫ್ ದ ಝೀರೋಸ್ ಅಂದರೆ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. 4 + -2 4 + -2 ಎಷ್ಟಾಗುತ್ತೆ? 4 = 4, ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್, ಪ್ಲಸ್ ಇಂಟು ಮೈನಸ್ ಇಸ್ -2 ಅಲ್ವಾ? 4 - 2 ಇಸ್ ಈಕ್ವಲ್ ಟು 2 ಅಲ್ವಾ? ಸೊ 2
2 ಇಲ್ಲಿ ಕೆಳಗಡೆ ಏನೂ ಇಲ್ಲ, ಇಲ್ಲಿ ಹೋಲ್ ನಂಬರ್ ಅದರ ಅಡಿ ಏನೂ ಇಲ್ಲ ಅಂದರೆ ಅರ್ಥ ಏನು 1 ಅಲ್ವಾ, ಅದು ಗೊತ್ತಿದೆ ಅಲ್ವಾ. ಕೆಳಗಡೆ ಏನೂ ಇಲ್ಲ ಅಂದರೆ ಅರ್ಥ ಏನು 1 ಇದೆ ಅಂತ ಅರ್ಥ. ಸೊ 2/1 ಅಂತಲೂ ಬರಿಬೋದು. ಸೊ 2 = 2/1 ಅಲ್ವಾ. 2/1 = -2 ಮೈನಸ್ ಬ್ರ್ಯಾಕೆಟ್ -2/1 ಸರಿನಾ. ಯಾಕೆ ಇಲ್ಲಿ ನಾವು -2 ಯಾಕೆ ತೊಗೊಂಡಿದ್ದೀವಿ ಅಂದರೆ ಇಲ್ಲಿ b = -2 ಇದೆ ಕ್ವೆಶನಲ್ಲಿ. b ಎಷ್ಟಿದೆ -2 ಇದೆ ಅಲ್ವಾ. ಸೊ ಇದು -2 ನಾವಿಲ್ಲಿ ತೊಗೊಂಡಿದ್ದೀವಿ. ಸೊ -2 ಇಲ್ಲಿ ಕ್ವೆಶನಲ್ಲಿದ್ದಾಗ ನಾವಿಲ್ಲಿ ಅದಕ್ಕೆ ಸೆಟ್ ಮಾಡ್ತೀವಿ. -2 ಆಮೇಲೆ ಇಲ್ಲಿ ನಮಗೆ ಕೋಎಫಿಷಿಯಂಟ್ ಫಾರ್ಮುಲಾ ಏನಿದೆ -b/a ಅಂತಿದೆ ಅಲ್ವಾ. ಸೊ ಅದಕ್ಕೆ ಸರಿಯಾಗಿ ಇಲ್ಲಿ ಮೈನಸ್ ಇಂಟು ಮೈನಸ್ ಈಗ ಇಲ್ಲಿ ಮೈನಸ್ ತೊಗೊಂಡಾಗ -(-) ಪ್ಲಸ್ ಅಲ್ವಾ. ಇದು +2ನೇ ಬಂತು. -(-) ಪ್ಲಸ್ 2/1 ಇದೇ ಬಂತಲ್ವಾ. ಇವೇ ಎಲ್ಲ ಸೇಮ್ ಅಲ್ವಾ. ಸೊ -(-) 2/1. ಸೊ ಇದೆಲ್ಲ ಈಕ್ವಲ್ಸ್ ಹೌದಾ ಅಲ್ವಾ. ಸೊ ಅದು ಸರಿ. ಆಮೇಲೆ ನಮ್ಮದು ಇದು ಫಾರ್ಮುಲಾ ಹೋಲ್ಡ್ಸ್ ಗುಡ್ ಇಯರ್. ಈಗ -2 ನಮ್ಮ ಫಾರ್ಮುಲಾ ಇಲ್ಲಿ ಹೋಲ್ಡ್ಸ್ ಗುಡ್ ಅಲ್ವಾ. ಈಗ ಇಲ್ಲಿ ABC ಅಂದರೆ ಏನಂತ ಗೊತ್ತಿರಬೇಕು ಮೇಯ್ನಾಗಿ. ಇಲ್ಲಿ ಕ್ವೆಶನಲ್ಲಿ ಇದು A, x² is always A, ಇದು 2x is B ಆ್ಯಂಡ್ ಕಾನ್ಸ್ಟೆಂಟ್ ನಂಬರ್ is C ಅಲ್ವಾ. ಸೊ ಈಗ ಇಲ್ಲಿ -b ಯಾವುದು -b ಏನು -2 ಕರೆಕ್ಟ್ ಇದೆ ಅಲ್ವಾ. -2 ಆಮೇಲೆ a ಏನು a ಇಲ್ಲಿ ಏನೂ ಇಲ್ಲ ಅಂದರೆ ಅರ್ಥ ಏನು 1 ಅಂತ ಅರ್ಥ. x² a ಅಂದ್ರೇನು x² ಅಲ್ವಾ. ಏನೂ ಇಲ್ಲ ಅಂದರೆ ಇಲ್ಲಿ a ಹತ್ತಿರ ಏನೂ ಇಲ್ಲ ಅಲ್ವಾ. x² ಹತ್ತಿರ ಯಾವ ನಂಬರೂ ಇಲ್ಲ, ಕಾನ್ಸ್ಟೆಂಟ್ ನಂಬರ್ ಯಾವುದೂ ಇಲ್ಲ. ಸೊ ಅದೇನು ಅರ್ಥ 1 ಅಂತ ಅರ್ಥ. ಸೊ a = 1. ಸೊ b = -2. ಇಲ್ಲಿ -2 ಇದೆ ಅಲ್ವಾ. ಸೊ ಇವರ coefficient of x by coefficient of x by coefficient of x² is equal to the sum of the zeros. ಇದು ಈಕ್ವಲ್ ಇದೆ ಅಲ್ವಾ. ಸೊ ದಿಸ್ ಹ್ಯಾಸ್ ಬಿನ್ ವೆರಿಫೈಡ್. ಇಲ್ಲಿ ಸಮ್ ಆಫ್ ಝೀರೋಸ್ ಹ್ಯಾಸ್ ಬಿನ್ ವೆರಿಫೈಡ್. ಈಗ ನೆಕ್ಸ್ಟ್ ಈಗ ನಾವು ವೆರಿಫೈ ಮಾಡಬೇಕಾಗಿರೋದು ಪ್ರಾಡಕ್ಟ್ ಆಫ್ ಝೀರೋಸ್ ಅಲ್ವಾ. ಈಗ ಪ್ರಾಡಕ್ಟ್ ಆಫ್ ಝೀರೋಸ್ ಅದೇನು ಹೇಳುತ್ತೆ ಅಂದರೆ ಝೀರೋಸ್ ಅಂದರೆ ಏನಂತ ಗೊತ್ತಿದೆ ನಮಗೆ. 4 ಮತ್ತು -2 ಅದರ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲೈ. 4 × -2 ಮಾಡಿದಾಗ ಎಷ್ಟು ಸಿಗುತ್ತೆ. ಪ್ಲಸ್ ಇಂಟು ಏನೂ ಸಿಂಬಲ್ ಇಲ್ಲ ಅಂದರೆ ಅರ್ಥ ಏನಲ್ಲಿ ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 4 2s 8 ಅಲ್ವಾ. ಸೊ ಇದನ್ನು -8 ನಾವು ಈ ಥರ ಬರಿಬೋದು. -8/1 ಅಲ್ವಾ. ಇದರ ಅಡಿ ಏನೂ ಇಲ್ಲ ಅಂದರೆ ಕೆಳಗಡೆ ಏನೂ ಇಲ್ಲ ಅಂದರೆ ಅರ್ಥ ಏನು ಅಂತ ಹೇಳಿದ್ದೀನಿ 1 ಅಂತ ಹೇಳಿದ್ದೀನಿ ಅಲ್ವಾ. ಸೊ 1 ಇದೆ. -8/1 ಅಲ್ವಾ. ಸೊ ಈಗ -8/1 ಡಸ್ ಇಟ್ ಹೋಲ್ಡ್ ಗುಡ್ ವಿತ್ ದ ಕ್ವೆಶನ್. ಈಗ ಇಲ್ಲಿ ಇರೋದು ಕೋಎಫಿಷಿಯಂಟ್ ಫಾರ್ಮುಲಾ ಏನು c/a ಅಲ್ವಾ. ಸೊ ಇಲ್ಲಿ ಸಿ ಯಾವುದು ಕಾನ್ಸ್ಟೆಂಟ್ ಟರ್ಮ್ ಯಾವುದು 8. ಸೊ 8 -8 ಸಾರಿ ಇಲ್ಲಿ -8 ಇದೆ ಅಲ್ವಾ. ಸೊ ಇದು -8 ಕರೆಕ್ಟ್. ಎ ಏನು 1 ಅಲ್ವಾ. ಏನೂ ಇಲ್ಲ ಅಂದರೆ ಎಲ್ಲ ಅರ್ಥ ಏನಂದಿದೆ ಇಲ್ಲಿ 1 ಅಂತ ಹೇಳಿದ್ದೆ. ಸೊ a is 1 minus c is -8. ಕಾನ್ಸ್ಟೆಂಟ್ ನಂಬರ್ ಅಂದ್ರೇನು ಇಟ್ ಡಸ್ ನಾಟ್ ಹ್ಯಾವ್ ಎನಿ ಅದರ್ ಎಕ್ಸ್ಟ್ರಾ ನಂಬರ್ಸ್. ಇದಕ್ಕೆಲ್ಲ ಈಗ ಎಕ್ಸ್ ಇದೆ. ಸೊ ದೀಸ್ ಆರ್ ನಾಟ್ ದ ಕಾನ್ಸ್ಟೆಂಟ್ ನಂಬರ್ಸ್. ಇಲ್ಲಿ ಎಕ್ಸ್ ಇದೆ ಅಲ್ವಾ. ಯು ಕ್ಯಾನ್ ಪ್ರೆಡಿಕ್ಟ್ ಸಮ್ ಅದರ್ ನಂಬರ್ಸ್ ಆಲ್ಸೋ ಹಿಯರ್ ಅಲ್ವಾ. ಇದರ ಮುಂದೆ ಇನ್ನೇನು ಹಾಕ್ಲಿಕ್ಕಾಗಲ್ಲ. ದಿಸ್ ಇಸ್ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಟರ್ಮ್ ಫಾರ್ಮುಲಾ ಏನು c/aಗೆ ಕಾನ್ಸ್ಟೆಂಟ್ ಟರ್ಮ್ ಬೈ ಕೋಎಫಿಷಿಯಂಟ್ ಆಫ್ x². x² is nothing but a. ಕಾನ್ಸ್ಟೆಂಟ್ ಟರ್ಮ್ ಇಸ್ c. ಸೊ ಇಲ್ಲಿ ಎ ಬಿ ಸಿ ಯಾವುದಂತ ಗೊತ್ತಲ್ವ. ಇದು a b c. x² will be a
minus 2x is b and minus 8 is c. ಸೊ ಇಲ್ಲಿ ಎರಡೂ ಕಡೆ ಸಮ್ ಆಫ್ ಝೀರೋಸ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಎರಡೂ ಪ್ರೂವ್ ಆಯಿತು, ವೆರಿಫೈ ಆಯಿತು ಅಲ್ವಾ. ಇಲ್ಲಿ ಎರಡೂ ಸಹ ರಿಲೇಷನ್ಶಿಪ್ಪನ್ನು ಪ್ರೂವ್ ಮಾಡಿದ್ದೇವೆ. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.